ಇದೇ ಸಂದರ್ಭ ಪೊಲೀಸರು ಹಾಗೆ ಮಹಿಳಾ ಆಯೋಗದ ಮೇಲೆ ಹೊರಟಿ ಗರಂ ಆಗಿದ್ದಾರೆ. ಸದನದ ಒಳಗೆ ನಡೆದಿರುವಂತಹ ಘಟನೆಗೆ ಹಸ್ತಕ್ಷೇಪ ಮಾಡಬಾರದು, ಪೊಲೀಸರಿಗೆ ಅಧಿಕಾರ ಮತ್ತೆ ಹಕ್ಕು ಎರಡೂ ಸಹ ಇಲ್ಲ. ಪೊಲೀಸರ ಕ್ರಮಕ್ಕೆ ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಕಿಡಿಕಾರಿದ್ದಾರೆ. ಮಹಿಳಾ ಆಯೋಗದ ವಿರುದ್ಧವೂ ಕೂಡ ಸಭಾಪತಿ ಹೊರಟ್ಟಿ ಗರಂ ಆಗಿದ್ದಾರೆ. ಮಹಿಳಾ ಆಯೋಗದವರು ನನಗೆ ಹೇಗೆ ಪತ್ರ ಬರೀತಾರೆ, ನಾನು ಅವ್ರ ಬಳಿ ಮಾಹಿತಿ ಕೇಳಬೇಕು ಅಂತ ಹೊರಟ್ಟಿ ಗರಂ ಆಗಿ ಮಾತನಾಡಿದ್ದಾರೆ. ಒಳಗಡೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡಬಹುದಾ ಮಾಡಬಾರ್ದು. ಅವರು ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ, ಬಂದಿನ ಮಾಡಿಸ್ಕೊಟ್ಟಿಲ್ಲ, ಹೌಸ್ ಲಾಕ್ ಮಾಡಿದೀವಿ ನಾವು. ಅದಕ್ಕೆ ನಮಗೇನೂ ಸಂಬಂಧ ಇಲ್ಲ. ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರ್ಲಿಕ್ಕೆ ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಹಕ್ಕೂ ಇಲ್ಲ. ಈಗ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಏನಾದರೂ ಪತ್ರ ಬರೀತೀರಾ? ಅದೇ ನಾವು ನೋಡ್ತೀನಿ. ಈಗ ನಮಗದು ಏನಂದ್ರೆ FIR ಬಂದಿದೆ, ಅದು ನಾವು ನಮ್ಮದೇ ಆದಂಥ ಮೂಲಗಳಿದಾವೆ, ಆ ಮೂಲಗಳ ಪ್ರಕಾರ ನಾವು ಚರ್ಚೆ ಮಾಡಿ ಅದು ಮುಂದೆ ಬಂದಾಗ ಅದ್ರ ಬಗ್ಗೆ ನಾವು ಕ್ರಮ. ಹೇಳ್ತಾ ಇದ್ದೀರಾ ಪೊಲೀಸರು ಬಂದಿದ್ದ ತಪ್ಪು ಅಂತ ಹೇಳಿದ್ದೀರಾ? ಬಂದಿದ್ದ ತಪ್ಪಲ್ಲ, ಒಳಗೆ ಬಂದಿಲ್ಲ ಅವರು. ಈ ಘಟನೆ ಮಧ್ಯಾಹ್ನ 1 ಗಂಟೆಗೆ ಆಗಿದೆ ಇದರಲ್ಲಿ ವಿಧಾನ ಪರಿಷತ್ನ ಅಂತ ಹಾಕ್ಯಾರ ಅವರು. FIR ಮಹೇಶ್ FIR ಐತಲ್ಲ, ಅದು ಹಾಕ್ಯಾರಲ್ಲ, ಹೌದಲ್ಲ, ಅದು ಹಾಕ್ಯಾರ. ಆ ಹಿನ್ನೆಲೆಯಲ್ಲಿ ಹಾಕಿದ್ದು ತಪ್ಪು ಅಂತ ನಾವು ಹೇಳ್ತೀವಿ. ಹೊರಗೆ ಘಟನೆ ಆಗೈತಿ, ಹೊರಗಿಂದ ಮಾಡ್ಕೊಬೇಕಿತ್ತು ಅವರು. ಆ ಘಟನೆಗೆ ಏನು ಟ್ಯಾಗ್ ಹಾಕಿದ್ರೆ ಅದು ಸರಿಯಾದಲ್ಲ. ಅದು ನಮ್ಮದೇ ಆದಂಥ ನಿಯಮದ ಪ್ರಕಾರ ನಾವು ಅವ್ರಿಗೆ ನೋಡಕ್ಕೆ ಹಚ್ಚಿವಿ. ಅದನ್ನ ನೋಡಿ ನಮ್ದು ಏನಾರು ವೈಲೇಟ್ ಮಾಡಿದ್ರೆ ಅವ್ರ ಪ್ರಕಾರ ನಾವು. ಮಹಿಳಾ ಆಯೋಗ ಕೂಡ ಪತ್ರ ಬರೆದಿದ್ದಾರಂತೆ. ಅದು ಅವ್ರು ವೈಯಕ್ತಿಕ ರೀ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋ ನಮ್ಗೆ ಏನು ಸಂಬಂಧ ಹೇಳೋದು. ನನಗೇನಂದ್ರೆ ನಮ್ಮ ಸದನದಲ್ಲಿ ಏನಾದರೂ ಘಟನೆಗಳಾಗಿದ್ರೆ ನಮ್ಮ ಸದನ ರಿಸ್ಟ್ರಿಕ್ಟೆಡ್ ಟು ನಮ್ಮ ವಿಧಾನ ಪರಿಷತ್, ಅದು ನನ್ನ ಜವಾಬ್ದಾರಿ. ಸದನದಲ್ಲಿ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ದಾರೆ, ಅದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಬರೆದಿದ್ದಾರೆ. ಪತ್ರ ಬರೀಲಿ ಅವ್ರಿಗೆ. ನಾನು ಬರ್ದಾಗ ಹೇಳ್ತೀನಿ, ಅವರು ನನ್ನ ಕೇಳುವಂಥ ಅಧಿಕಾರ ಇಲ್ಲ ಅವ್ರಿಗೆ. ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಕೇಳೋ ಹಂಗೆ ಅವ್ರು ಕೇಳಿದ್ರೆ ತಪ್ಪದು, ಕೇಳಕ್ಕೆ ಬರೋದಿಲ್ಲ, ಕೇಳಬಾರ್ದು ಅವರು. ಅವ್ರವ್ರು ಬೇಕಾದ್ರೆ ನೋಡಿ.